ಇತ್ತೀಚೆಗೆ ನವಲಗೊಂದ ಮತಕ್ಷೇತ್ರದ ಗೊಬ್ಬರಗುಂಪಿ ಗ್ರಾಮದಲ್ಲಿ ತಲೆದೂರಿದಂತಹ ಸಮಸ್ಯೆಯ ಕುರಿತಾಗಿ ಗೊಬ್ಬರಗುಂಪಿಯ ಜನರ ತೀರದ ದಾಹ ನೀರಿಗಾಗಿ ಅಬ್ಬರಿಸಿದ ಜನ ಎಂಬ ಶೀರ್ಷಿಕೆಯಡಿ ಒಂದು ಸುದ್ದಿ ಬಿತ್ತರವಾಗಿತ್ತು. ಸುದ್ದಿಯನ್ನು ಗಮನಿಸಿದ ನಂತರ ತಾಲೂಕು ದಂಡಾಧಿಕಾರಿಗಳು ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಯ ಕುರಿತಾಗಿ ನ್ಯೂಸ್ 88 ಕರ್ನಾಟಕ ವಾಹಿನಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನಂತ ಕೇಳ್ಕೊಂಡು ಬರೋಣ. ಅಮೃತ ಸರೋವರ ಯೋಜನೆ ಅಡಿಯಲ್ಲಿ ಕೆಲವು ಕೆರೆಗಳ ಅಭಿವೃದ್ಧಿ ಕಾಮಗಾರಿಯನ್ನ ಶುರು ಮಾಡ್ಬೇಕಂತ ಹೇಳಿ ಕೆಲವೊಂದಿಷ್ಟು ಇದರಲ್ಲಿ ಕಾಮಗಾರಿ ಶುರುವಾಗಿತ್ತು. ಆದರೆ ಯಾವುದೋ ಒಂದು ಭಿನ್ನಾಭಿಪ್ರಾಯ ಬಂತು ಅಥವಾ ಯಾವುದು ಸಮಸ್ಯೆಗಳು ಬಂತು ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಎಲ್ಲವೂ ಕೂಡ ಅಭಿವೃದ್ಧಿಗಳು ಸ್ಥಿರವಾಗಿ ನಿಂತಿವೆ ಅಂತ ಹೇಳಿ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಆದರೆ ಏನಾಗಿದೆ, ಅಕ್ಯುರೇಟ್ ಏನಾಗಿದೆ, ಯಾವ ರೀತಿ ಕಾಮಗಾರಿ ನಡೀತಿದೆ, ಯಾಕೆ ಗೊಬ್ಬರಗುಂಪಿ ಗ್ರಾಮದಲ್ಲಿ ಇರ್ತಕ್ಕಂತಹ ಕೆರೆ ನೀರನ್ನ ತೆಗೆದ್ರು, ಇನ್ನು ಮುಂದೆ ಯಾವ ರೀತಿ ಕಾಮಗಾರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸ್ವತಃ ನವಲಗುಂದ ತಾಲೂಕು ದಂಡಾಧಿಕಾರಿಗಳು ನನ್ನ ಜೊತೆಗಿದ್ದಾರೆ. ಅವರನ್ನೇ ಮಾತಾಡಿಸೋಣ. ಸರ್, ಏನಾಗಿದೆ ಸಮಸ್ಯೆ, ಯಾವ ರೀತಿ ಇದು ಕಾಮಗಾರಿ ಎಕ್ದಮ್ ಆಗಿ ಸ್ಟಾಪ್ ಆಯ್ತು, ಏನಾಗಿದೆ ಸರ್? ಇಲ್ಲ, ಕಾಮಗಾರಿ ಬಗ್ಗೆ ನಾನು ಸಪ್ರೇಟ್ ಆಗಿ ಅದ್ರ ಬಗ್ಗೆ ನಾವು ಡೀಟೇಲ್ಸ್ ನಮಗೆ ಆಮೇಲೆ ಕೊಡ್ತೀವಿ. ನನಗೆ ಆಕ್ಚುಲಿ ಏನಾಗಿತ್ತು ವಸ್ತುಸ್ಥಿತಿ ಅಂತಂದ್ರೆ, MRBC ಇಂದ ನಾವು ಪ್ರತಿ ಟೈಮ್ ನಮ್ಮಲ್ಲಿರುವಂತಹ 20 ಗ್ರಾಮಗಳಿಗೂ ನೀರು ತುಂಬಿಸ್ಕೊತೀವಿ. ಆ ನೀರು ತುಂಬಿಸ್ಕೊಡೋ ಇದ್ರೊಳಗ ಈ ಗೊಬ್ಬರಗುಂಪಿಗೆ ನಾವು ವಿಸಿಟ್ ಮಾಡಿದಾಗ ಅಲ್ಲೇ ನಾವು ಊರ್ ಜನರ ಜೊತೆ ಸಂವಾದ ಮಾಡಿದಾಗ ಅವ್ರು ಏನ್ ಹೇಳಿದ್ರು, ನಾವು ಈ ಸರ್ತೆ ನಮ್ಮಲ್ಲಿ ನೀರು ತುಂಬಿಕೊಳ್ಳೋದು ಮೊದ್ಲೇಕ ಇದನ್ನ ಹೂಳೆತ್ರಿ, ನೀರು ಕಡಿಮೆ ಆಗಿದೆ, ಹೂಳೆತ್ತಿ ಫುಲ್ ಕಂಪ್ಲೀಟ್ ಆಗಿ ಹೂಳೆತ್ತಿ ನೀವು ನೀರು ತುಂಬಿಸ್ಕೊಳ್ರಿ ಅಂತ ಹೇಳಿ ಸಾರ್ವಜನಿಕರು ಮತ್ತು ಊರ್ ಜನರ ಜೊತೆ ನಾವು ಮತ್ತು MLA ಸರ್ ಹೋಗಿ ಅಲ್ಲೇ ಕೆರೆ ಮುಂದೆ ನೀವು ಕೂತು ಮಾತಾಡಿದ್ವಾಗ ಒಪ್ಕೊಂಡಿದ್ದು. ಆ ಪ್ರಕಾರ ಅದನ್ನ ನೀವು ಹೂಳೆತ್ತು ಕಾರ್ಯ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಅವತ್ತಿನ ದಿವಸ. ಆಮೇಲೆ ಅಲ್ಲಿ ಈಗ ಸಾರ್ವಜನಿಕರಿಗೆ ಕುಡಿಲಿಕ್ಕೆ 2 ಬೋರ್ ಸೆಟ್ ಇದಾವೆ, 2 ಬೋರ್ ಇದಾವೆ, ಒಂದು RO ಪ್ಲಾಂಟ್ ಇದೆ. ಮತ್ತ ಅಲ್ಲಿ ಜಾನುವಾರುಗಳು ಕುಡಿಲಿಕ್ಕೆ ಕೆರೆ ಹಿಂದೆ ಏನು ಕೊರಿ ಇದೆ ಅಲ್ಲಿ ನೀರು ಇದೆ, ಅಲ್ಲಿ ಸಫಿಶಿಯಂಟ್ ಆಗಿ. ಈ ಸದ್ಯದ ಮಟ್ಟಿಗೆ ನೀರಿಂದ ಏನು ಅಲ್ಲಿ ಪ್ರಾಬ್ಲಮ್ ಬರ್ತಾ ಇಲ್ಲ. ಈ ಸರೋವರದ ಏನಿದೆ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡುವುದು ಸೂಕ್ತ ಅಲ್ಲ. ಅದನ್ನ ಆ ಸಂಬಂಧಪಟ್ಟ ಇಲಾಖೆಯವರು ಮಾತಾಡಿದ್ರೆ ಸರಿ ಇರ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಸರಿ, ನಮ್ಮ ಕಡೆ ನಾವು ಡೈರೆಕ್ಟ್ ಆಗಿ ರಿಯಾಲಿಟಿ ಚೆಕ್ ಮಾಡಿದಾಗ ಅಲ್ಲಿ ಸಾಕಷ್ಟು ನೀವು ಹೇಳಿದ್ರೆ ಅಲ್ಲಿ RO ಪ್ಲಾಂಟ್ ಇದೆ, ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿ ಇದೆ ಅಂತ ಹೇಳಿ ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ RO ಪ್ಲಾಂಟ್ ಇಂದ ಕೆಲವೊಂದಿಷ್ಟು ಕಳಪೆಯಾದಂತಹ ನೀರು ಬರ್ತಾ ಇದೆ, ಶುದ್ಧವಾದಂತಹ ನೀರಿಲ್ಲ, ಹಾಸ್ಪಿಟಲೈಸ್ಡ್ ಎಲ್ಲ ಪರ್ಸನ್ಸ್ ಅಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ, ನಮಗೆ ಈ ರೀತಿ ಸಮಸ್ಯೆಗಳಾಗ್ತದೆ, ಯಾರು ಕೂಡ ಅಧಿಕಾರಿಗಳು ನಮಗೆ ಸಾಥ್ ನೀಡ್ತಾ ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಆರೋಪ ಇಡ್ತಾ ಇದ್ದಾರೆ. ಸರ್, ಏನ್ ಹೇಳ್ತೀವಿ? ಇಲ್ಲ, ಇದಕ್ಕೆ ನಾನು UTP ಅವರು ಹಿಂದಿರುವಂತ ಬಡೇಖಾನ್ ಅಂತ ಹೇಳಿ UTP ರಿಟೈರ್ಡ್ ಆದ್ರು. ಅವ್ರಿಗೂ ನಾವು ವಿಸಿಟ್ ಮಾಡಿದಾಗ ನಮ್ಮ PDO ಅವರು ಎಲ್ಲ ಅಂತಲೇ ಈ ನೀರು ಕರೆಕ್ಟ್ ಇದೆ ಅಂತ ಹೇಳಿದ್ರೆ, ಮತ್ತೆ ಈಗ ಒಂದ್ಸಲ ನಾ ಈ ರೀತಿ ಏನಾರ ಇಶ್ಯೂ ಇತ್ತಂದ್ರೆ ಮತ್ತೊಂದ್ಸಲ ವಿಸಿಟ್ ಮಾಡಿ RO ಪ್ಲಾಂಟ್ ಸುವ್ಯವಸ್ಥಿತ ಹೇಳಿರೋ ಬಗ್ಗೆ ನಾನು ಮೈನರ್ ಇರಿಗೇಷನ್ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಕ್ಲಿಯರ್ ಮಾಡಿಸ್ತೀವಿ. ಎಸ್, ಏನು ಗೊಬ್ಬರಗುಂಪಿ ಗ್ರಾಮದಲ್ಲಿ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಯಾವುದೇ ರೀತಿಯಾದ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ ಅಂದ್ರೆ ಕೆಲವೊಂದಿಷ್ಟು ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ಅಲ್ಲಿ ಕಂಡು ಬಂದಿತ್ತು. ಆದರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ನಮ್ಮ ತಾಲೂಕಿನಲ್ಲಿ ಶುದ್ಧವಾದ ನೀರಿನ ವ್ಯವಸ್ಥೆ ಆಗಲಿ, ಅಲ್ಲಿ ಈ ಕಾಮಗಾರಿ ಶುರು ಮಾಡುವಂತ ಕೆಲಸ ಆಗಲಿ ಆದಷ್ಟು ಬೇಗ ಶುರು ಮಾಡ್ತೀವಿ ಅಂತ ಹೇಳಿ ತಾಲೂಕು ದಂಡಾಧಿಕಾರಿಗಳು ಒಂದು ಮಾಹಿತಿಯನ್ನು ನೀಡಿದರು. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ನ್ಯೂಸ್ 88 ಕರ್ನಾಟಕ, ಗಣೇಶ್ ಹಿರೇಮಠ್, ನವಲಗುಂದ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.